ಹೇಳಿಬಿಡ್ತೇನೆ ಒಂದು ಎರಡು ಎಲ್ಲ ಗೌರವಾನ್ವಿತ ಸನ್ಮಿತ್ರರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ನಿಮ್ಮೆಲ್ಲರಿಗೂ ಸಹಿತ ಗೌರವಪೂರ್ವಕ ವಂದನೆಗಳು. ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಂತೇಳಿ ಕೇಳಿದರು. ಬಹುಶಃ ನನಗಿಂತ ನಿಮಗೆ ಗೊತ್ತಿತ್ತು ಉದ್ದೇಶ. ಕಾರಣ ಇಷ್ಟ, ನಾವೆಲ್ಲ ಭಾಳ ಆಶಾಭಾವನೆಯಿಂದ ಅದು ಇವತ್ತಿಗೂ ಅದೀವಿ. ಯಾಕಂದರೆ ಸುಮಾರು 40-50 ದಶಕಗಳ ಜಿಲ್ಲಾ ಕೇಂದ್ರದ ಸ್ಥಾನಕ್ಕಾಗಿ ಆಗ್ರಹಿಸಿ ನಡೆದಂಥ ಹೋರಾಟಕ್ಕೆ ಈ ಡಿಸೆಂಬರ್ 30 ಒಂದು ಮುಕ್ತಿ ಸಿಗ್ತೈತಿ. ಭಾಳ ದೊಡ್ಡದಾದಂಥ ಜಿಲ್ಲೆಯಾಗಿರುವಂಥ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ತೈತಿ. ಆ ವಿಭಜನೆಯ ಪ್ರಕ್ರಿಯೆಯಲ್ಲಿ ಗೋಕಾಕ್ ಸಹಿತ ಜಿಲ್ಲಾ ಕೇಂದ್ರ ಆಗ್ತೈತಿ. ಅದ್ರ ಜೊತೆಗೇ ಬಹುಶಃ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿಪರ ಬೆಳವಣಿಗೆಗಳಾಗುವಂಥ ಭಾವನೆ ನಮ್ಮದಾಗಿತ್ತು. ಅಂಥ ಒಂದು ಭಾಳ ಗಾಢವಾದಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಯಾಕೆ ಇಟ್ಕೊಂಡಿದ್ದು ಅಂದರೆ, ಬಹುಶಃ ಗೋಕಾಕ್ದವರೇ ಆದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಅದ್ರ ಜೊತೆಗೆ ನಮ್ಮವರು ಇನ್ನಿಬ್ಬರು ಶಾಸಕರು, ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಅವರೆಲ್ಲರೂ ಸಹಿತ ಗೋಕಾಕ್ ಜಿಲ್ಲಾ ಆಗುವಂಥ ರೀತಿಯೊಳಗೆ ಸರ್ಕಾರದ ಮೇಲೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತಮ್ಮದೇ ಆದಂಥ ಪ್ರಭಾವ ಬೀರ್ತಾರೋ. ಹೆಚ್ಚು ಕಡಿಮೆ ಡಿಸೆಂಬರ್ 31 ಅಧಿಕೃತವಾಗಿ ಗೋಕಾಕ್ ಜಿಲ್ಲೆ ಆಗ್ತೈತೆ ಅನ್ನುವಂಥ ಭಾವನೆ ನಮ್ಮದಿತ್ತು. ಕಾರಣ ಅಂದರೆ ನಾವೆಲ್ಲ ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ನೇತೃತ್ವದೊಳಗೆ ಮಾನ್ಯ ಶ್ರೀ ಪೂಜ್ಯ ಮುರುಘರಾಜೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಅದರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗದೊಂದಿಗೆ ಭೇಟಿಯಾಗಿದ್ವಿ. ಆ ಸಂದರ್ಭದೊಳಗೆ ಅವರು ಸಹಿತ ವಿಭಜನೆಯ ಬಗ್ಗೆ ಪೂರಕವಾದಂಥ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾವು ಸಹಿತ ಸವಿಸ್ತಾರವಾಗಿ ಗೋಕಾಕ್ ಜಿಲ್ಲಾ ರಚನೆಯ ಬಗ್ಗೆ ಇರುವ ಪ್ರಮುಖ ಅಂಶಗಳನ್ನು ವಿಶ್ಲೇಷಣೆ ಮಾಡಿ ಆಗ್ರಹ ಮಾಡಿದ್ವಿ. ಮತ್ತು ಮಾಧ್ಯಮದ ಮುಖಾಂತರ ಅಥವಾ ಸನ್ಮಾನ್ಯ ಸಚಿವರ ಹೇಳಿಕೆಯ ಮುಖಾಂತರ, ಅದಲ್ಲದೆ ಬೆಳಗಾವಿ ಜಿಲ್ಲೆಯ 4-5 ಜನ ಶಾಸಕರು ಸಹಿತ ಜಿಲ್ಲಾ ವಿಭಜನೆ ಆಗ್ತೈತೆ ಅನ್ನುವಂಥ ರೀತಿಯೊಳಗಡೆ ತಮ್ಮ ಮನದಾದ ಮಾತುಗಳನ್ನು ಹೇಳಿಕೆಯ ಮುಖಾಂತರ ಕೊಟ್ಟಿದ್ದರು. ಮತ್ತು ಈ ಮಾಧ್ಯಮದ ಮುಖಾಂತರ ಎಲ್ಲ ವಿಧದಲ್ಲಿಯೂ ಸಹಿತ ಒಂದು ಅಲೆ ಎದ್ದು ಬಿಟ್ಟಿತ್ತು. ಈ ಸಲ ಜಿಲ್ಲಾ ವಿಭಜನೆ ಆಗ್ತೈತಿ, ಯಾವುದೇ ಪರಿಸ್ಥಿತಿಯೊಳಗೆ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಹೊಸ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗ್ತೈತೆ ಅನ್ನುವಂಥ ಗಾಢವಾದ ಭಾವನೆ ಇತ್ತು. ಅದರ ಅದೇ ಸಂದರ್ಭದೊಳಗೆ ಒಂದು ಬೆಳವಣಿಗೆ ಆಗೋದಿತ್ತು. ಏನು ಬೆಳವಣಿಗೆ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ಬೆಳಗಾವಿ ಜಿಲ್ಲೆಯ ಸಚಿವರು ಮತ್ತು ಶಾಸಕರು, ಅದರ ಜೊತೆಗೆ ಇನ್ನುಳಿದ ಜನಪ್ರತಿನಿಧಿಗಳ ಒಂದು ಸಭೆಯನ್ನು ಕರಿತೀವಿ. ಆ ಸಭೆಯೊಳಗರ ಒಂದು ಸೂಕ್ತವಾದಂಥ ನಿರ್ಣಯ ತಗೋತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆ ಎಲ್ಲ ವಿಚಾರದೊಳಗೆ ಆ ಎಲ್ಲ ಆಯಾಮಗಳನ್ನ ಪರಿಶೀಲಿಸಿ ಬಹುಶಃ ನಮಗೆ ಭಾಳ ಆತ್ಮವಿಶ್ವಾಸ ಬಂದಿತ್ತು. ನಮ್ಮ ಗೋಕಾಕ್ ಜಿಲ್ಲಾ ಆಗೇ ಹೋತನ್ನುವಂಥ ಸ್ಥಿತಿಯೊಳಗೆ ನಾವೆಲ್ಲ ಒಂದು ರೀತಿ ಖುಷಿ ಒಳಗಿದ್ವಿ. ಆದರೆ ಯಾಕೋ ಒಂದು ರೀತಿ ಆತಂಕ ಕಳೆದ 5-6 ದಿವಸದಿಂದ ಬರಾಕತ್ತೈತಿ. ಯಾಕಂದರೆ ಯಾವ ಒಂದು ಮೀಟಿಂಗ್ ಆಗತ್ತೈತೆ ನಾವು ನಿರೀಕ್ಷೆ ಮಾಡ್ತೀವಿ, ಬೆಳಗಾವಿ ಜಿಲ್ಲೆಯ ಶಾಸಕರು ಮತ್ತು ಸಚಿವರುಗಳ ಮೀಟಿಂಗ್ ಆಗ್ತೈತೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಕರಿತಾರಂತ ಹೇಳಿದರು. ಬಹುಶಃ ಇವತ್ತು 27ನೇ ತಾರೀಕು ಬೆಳಗಾವಿ ಜಿಲ್ಲಾ ಬೆಳಗಾವಿಯಲ್ಲಿ ಸುವರ್ಣಸೌಧ ವಿಧಾನಸೌಧದೊಳಗೆ ಏನು ಚಳಿಗಾಲದ ಅಧಿವೇಶನ ನಡೀತಿತ್ತು, ಅದರ ಸಂದರ್ಭದೊಳಗೆ ಈ ಪ್ರಕ್ರಿಯೆ ಆಗಿತ್ತು ಅನ್ನೋಂಥ ಭಾವನೆ, ಒಂದು ಆಶಾಭಾವನೆ ನಮ್ಮದಾಗಿತ್ತು. ಬಹುಶಃ ಅಧಿವೇಶನದೊಳಗೂ ಏನೂ ಪ್ರಸ್ತಾಪ ಆಗಲಿಲ್ಲ. ಅದ್ರ ಜೊತೆಗೇ ಇವತ್ತು ಹೆಚ್ಚು ಕಡಿಮೆ ಅಧಿವೇಶನವನ್ನು ಮುಗಿದ 10 ದಿವಸ ಆಯಿತು, 8 ದಿವಸ ಆಯಿತು. ಇನ್ನೂವರೆಗೆ ಅದಕ್ಕೆ ಪೂರಕವಾದ ಪ್ರತಿಕ್ರಿಯೆ ಸರ್ಕಾರದಿಂದ ಶಾಸಕರು ಮತ್ತು ಸಚಿವರುಗಳ ಸಭೆಯನ್ನು ಕರೆಯುವಂಥ ಪ್ರಕ್ರಿಯೆಯೂ ಸಹಿತ ಆಗಿಲ್ಲ. ಬಹುಶಃ ಈ ಒಂದು ವ್ಯವಸ್ಥೆನ ನಮಗೆ ಆತಂಕಕಾರಿಯಾಗೈತಿ, ನಮ್ಮಲ್ಲಿ ಆತಂಕವನ್ನು ಉಂಟು ಮಾಡೈತಿ. ಬಹುಶಃ ಜಿಲ್ಲಾ ಎಲ್ಲ ಸಚಿವರು ಶಾಸಕರ ಸಭೆ ಆಗಲಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲರದು ಒಟ್ಟಾರೆ ಅಭಿಪ್ರಾಯನ ಸಂಗ್ರಹ ಮಾಡಲಿಲ್ಲ ಅನ್ನುವಂಥ ಸ್ಥಿತಿ ಇವತ್ತು ಇರೋದರಿಂದ ಎಲ್ಲರಲ್ಲೂ ಸಹಿತ ಜಿಲ್ಲಾ ವಿಭಜನೆ ಆಗ್ತೈತೆ ಇಲ್ಲ ಅನ್ನೋಂಥ ಆತಂಕ ಭಾವನೆ ಒಳಗೆ ಮೂಡೈತಿ. ಇನ್ನು ನಮಗೂ ಸಹಿತ ಭಾಳ ಆಸೆ ಗೋಕಾಕ್ ಜಿಲ್ಲಾ ಈಗಾದರೂ ಮುಕ್ತಿ ಸಿಗ್ತೈತಿಲ್ಲೋ, ಇಷ್ಟೆಲ್ಲ ನಮ್ಮ ಸಚಿವರು ಶಾಸಕರು ಅದಾರೋ ಅವರೆಲ್ಲ ಇದ್ದಾಗ ಮುಕ್ತಿ ಆಗ್ತೈತೆ ಅನ್ನೋಂಥ ಆಶಾಭಾವನೆ ನಮ್ಮದಾಗಿತ್ತು. ಬಟ್ ಇನ್ನೂ 4 ದಿವಸ ಅವಧಿ ಐತಿ. ಹೆಚ್ಚು ಕಡಿಮೆ ಈ ಡಿಸೆಂಬರ್ 31 ಅವಧಿ ಐತಿ. ಸರ್ಕಾರ ಮನಸ್ಸು ಮಾಡಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ತಗೊಂಡ್ರೆ ಬಹುಶಃ
ಕೊನೆಯ ದಿವಸ ಸುದ ಜಿಲ್ಲಾ ರಚನೆಯ ಆದೇಶ ಹೊರಬೀಳಬಹುದು. ಅದಕ್ಕೆ ಪೂರಕವಾದಂಥ ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿದ ಚುನಾವಣೆ ಆಯೋಗಕ್ಕೂ ಸಲ್ಲಿಸಬಹುದು ಅನ್ನೋಂಥ ಆಶಾಭಾವನೆ ನಮ್ದೈತಿ. ಅದ್ರ ಜೊತೆಗೆ ನಮಗೆಲ್ಲ ಇನ್ನೊಂದು ಭಾಳ ನೋವಿನ ಸಂಗತಿ ಕೇಳಿದಂದ್ರೆ ನಮ್ಮವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮತ್ತು ಜಿಲ್ಲಾ ಶಾಸಕರ ಸಭೆ ಕರಿಬೇಕಂತಂದ್ರೆ ಅವರ ಸ್ವಲ್ಪ ಮುತುವರ್ಜಿ ವಹಿಸಿ ಕರೆಯುವಂಥ ಸನ್ನಿವೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿರ್ಮಾಣ ಮಾಡಬೇಕಾಗತಿ. ಬಹುಶಃ ಬೆಳಗಾವಿ ಜಿಲ್ಲಾ ಶಾಸಕರ ಸಭೆ ಕರೆಯುವಂಥದ್ರೊಳಗೆ ಅವರ ಒಂದು ಪಾತ್ರ ಭಾಳ ದೊಡ್ಡದಿದೆ. ಅದಕ್ಕೆ ಇಷ್ಟೆಲ್ಲ ಇದ್ರೂ ಸಹಿತ ಯಾಕೆ ಬೆಳಗಾವಿ ಜಿಲ್ಲಾ ಶಾಸಕರ ಸಭೆ ಆಗಲಿಲ್ಲ ಅಥವಾ ಅದಕ್ಕೆ ಪೂರಕವಾದಂಥ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಅನ್ನೋದನ್ನ ಒಂದು ಗೂಢಾರ್ಥದ ಪ್ರಶ್ನೆ ಆಗಿಬಿಟ್ಟೈತೆ ನಮಗೆ. ಅದ್ರ ಜೊತೆಗೆ ನಮಗೆಲ್ಲ ಸಹಿತ ಒಂದು ರೀತಿ ಕಸಗಿಸಿ ಮನೋಭಾವನೆ ಆಗೈತಿ. ಕಾರಣ ನಮ್ಮವರ ಸಚಿವರಿಂದ ಈ ಪ್ರಕ್ರಿಯೆ ಯಾಕೆ ಜರಲಿಲ್ಲ ಅನ್ನೋಂಥ ಒಂದು ಹತಾಶ ಭಾವನೆಯೂ ಸಹಿತ ನಮ್ಮಲ್ಲಿ ನಿರ್ಮಾಣ ಆಗೈತಿ. ಅದಕ್ಕೆ ನಾನು ಈಗಲೂ ಸಹಿತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರಲ್ಲಿ, ಅದ್ರ ಜೊತೆಗೆ ಇನ್ನೊಬ್ಬ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಬಹುಶಃ ಬೆಳಗಾವಿ ಜಿಲ್ಲಾ ವಿಭಜನೆಯ ಒಂದು ಪ್ರಕ್ರಿಯೆಯನ್ನು ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಸಹಿತ ರಾಜಕೀಯ ಉದ್ದೇಶದಿಂದ ನೋಡಬಾರ್ದು ಅಥವಾ ರಾಜಕೀಯ ಕಾರಣಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೋಬಾರ್ದು. ಇದು ಸಂಪೂರ್ಣವಾಗಿ ಅಭಿವೃದ್ಧಿ ಪರ ಚಿಂತನೆಗೆ ಒಳಪಟ್ಟಂಥ ಒಂದು ವಿಚಾರಧಾರೆ, ಒಂದು ಕ್ರಿಯೆ ಅನ್ನುವಂಥ ಭಾವನೆ ನಮ್ದಾಗೈತಿ. ಬಹುಶಃ ಈ ಒಂದು ಸಮಸ್ಯೆ ಬರ್ಬೋದು. ಮಾನ್ಯ ಮುಖ್ಯಮಂತ್ರಿ ಹೋಗಿ ಇವತ್ತು ನಾವು ಜಿಲ್ಲಾ ಮಾಡಲಿಕ್ಕೆ ಕೇಳಿದ್ದೀವಿ. ಚಿಕ್ಕೋಡಿಯವರು ಸಹಿತ ಜಿಲ್ಲಾ ಮಾಡಲಿಕ್ಕೆ ಒತ್ತಾಯ ಮಾಡಿದರು. ಅದ್ರ ಜೊತೆಗೆ ಬೈಲಹೊಗಲದವರು ಸಹಿತ ಜಿಲ್ಲಾ ಮಾಡಲಿಕ್ಕೆ ಒತ್ತಾಯ ಮಾಡಿದರು. ಅತನಿ ಅವರು ಸಹಿತ ಜಿಲ್ಲಾ ಮಾಡಲಿಕ್ಕೆ ಒತ್ತಾಯ ಮಾಡಿದರು. ಅದು ಪೂರಕವಾಗಿನ ಇನ್ನು ಯರಗಟ್ಟಿ ಮತ್ತೊಂದು ಜಿಲ್ಲೆ ಮಾಡಲಿಕ್ಕೆ ಆಗ್ರಹ ಮಾಡಿರ್ಬೋದು. ಬಹುಶಃ ವ್ಯವಸ್ಥೆ ಹೆಂಗಿರ್ತೈತೆ ಅಂದ್ರೆ ಈಗ ಯಾವುದಾದ್ರೂ ಸರ್ಕಾರದಿಂದ ನಿರ್ಣಯ ತಗೊಂಡಾಗ ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಒಳ್ಳೆಯದಾಗಲಿ, ಬೆಳವಣಿಗೆ ಆಗಲಿ, ಮತ್ತು ಆಡಳಿತ ವಿಕೇಂದ್ರೀಕರಣ ನಮ್ಮಲ್ಲಿನೂ ಸಹಿತ ಹರಿದು ಬರಲಿ ಅನ್ನೋಂಥ ಭಾಳ ದಟ್ಟವಾದ ಭಾವನೆ ಇರ್ತೈತಿ. ಅದು ಬೈಲಹೊಗಲದವರಾಗಲಿ, ಅದು ಅತನಿಯವರಾಗಲಿ, ಚಿಕ್ಕೋಡಿಯವರಾಗಲಿ, ಯರಗಟ್ಟಿಯವರಾಗಲಿ, ಯಾರ ಜಿಲ್ಲಾ ಆಗಲಿ ಆಗ್ರಹ ಮಾಡಿದ್ರೆ ಅವ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ನಮಗೆ. ಯಾಕಂದ್ರೆ ನಮ್ಮಂತೆ ಅವರು ಜಿಲ್ಲಾ ಕೇಳಾಕತ್ತಾರೆ, ನಮ್ಮಂತೆ ಅವರು ಜಿಲ್ಲಾ ಕೇಳಾಕ್ತಾರೋ. ಆ ಜಿಲ್ಲಾ ಕೇಳುವ ವ್ಯವಸ್ಥೆ ಹಿಂದಿನ ಉದ್ದೇಶನೇ ಬೆಳವಣಿಗೆ ಐತಿ, ಅಭಿವೃದ್ಧಿ ಐತಿ, ಜಿಲ್ಲೆ ಹಿತದೃಷ್ಟಿ ಐತಿ. ಇವತ್ತು ರಾಜಕೀಯವಾಗಿರ್ಬೋದು, ಅಭಿವೃದ್ಧಿ ಪರ ಇರ್ಬೋದು, ಸಾಮಾಜಿಕವಾಗಿರಲಿ, ಒಟ್ಟಾರೆಯಾಗಿ ಆ ಭಾಗದ ಅಭಿವೃದ್ಧಿಗೆ ಚಿಂತನೆ ಇರ್ತೈತೆ ಹೊರತಾಗಿ ಅದು ರಾಜಕೀಯ ಉದ್ದೇಶ ಆಗಬಾರ್ದು ಅಂತ ಮನವಿ ನಮ್ದೈತಿ. ಮತ್ತು ಅದು ಆಗ್ಲಿಕ್ಕಿಲ್ಲ ಅನ್ನೋಂಥ ಒಂದು ಆಶಾಭಾವನೆನೇ ಐತಿ. ಹಿಂಗಿದ್ದಾಗ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಧೋರಣೆ ಹೆಂಗಿರ್ಬೇಕಂದ್ರೆ ಎಷ್ಟು ಜಿಲ್ಲಾ ಮಾಡಬೇಕು, ಯಾವ ನಿರ್ಣಯ ತಗೋಬೇಕು ಅನ್ನೋದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಮತ್ತು ಸರ್ಕಾರಕ್ಕೆ ಬಿಟ್ಟದ್ದು. ಇಲ್ಲಿ ನಾವೆಲ್ಲರೂ ಹಕ್ಕು ಕೇಳಾಕ್ತೀವಿ ಅಂದ್ರೆ ಬಹುಶಃ ನಾವೆಲ್ಲ ಹಕ್ಕು ಕೇಳಾಕ್ತೀವಿ, ಅದಕ್ಕೆ ನಮಗೆ ಜಿಲ್ಲಾ ವಿಭಜನೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋಂಥ ಒಂದು ಕಾರಣವನ್ನು ಏನಾದರೂ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಸಚಿವರು ಕೊಟ್ಟಂದ್ರೆ ಬಹುಶಃ ಅದನ್ನು ಯಾರೂ ಒಪ್ಪುವಂಥ ಒಂದು ಪ್ರತಿಕ್ರಿಯೆ ಅಲ್ಲ, ಅಥವಾ ಹೇಳಿಕೆ ಅಲ್ಲ, ಅಥವಾ ಒಂದು ಯೋಚನೆ ಅಲ್ಲ ಅನ್ನೋಂಥ ಮಾತು ನಮ್ಮದು. ಯಾಕಂದರೆ ಜಿಲ್ಲಾ ವಿಭಜನೆ ಪ್ರಕ್ರಿಯೆಯನ್ನು ಸರ್ಕಾರದವ್ರು ಮೊದಲು ತಾವೇ ನೇಮಿಸಿದಂಥ ಆಯೋಗಗಳ ವರದಿಗೆ ಪೂರಕವಾಗಿ ಮಾಡಬೇಕಾಗಿತ್ತು. ಅಥವಾ ಸರ್ಕಾರದ ಆಡಳಿತ ಯಂತ್ರದೊಳಗೆ ಭಾಳ ಉನ್ನತವಾದಂಥ ತಂತ್ರಜ್ಞಾನ ಇರ್ತೈತಿ. ಅದ್ರ ಜೊತೆಗೆ ಒಳ್ಳೆಯ ವಿಚಾರಧಾರೆಗಳು, ಸಲಹೆಗಾರರು ಇರ್ತಾರೋ. ಅವರೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಯಾವುದು ಜಿಲ್ಲಾ ಮಾಡಿದ್ರೆ ಸೂಕ್ತ, ಎಷ್ಟು ಜಿಲ್ಲಾ ಮಾಡಿದ್ರೆ ಸೂಕ್ತ. ಯಾಕಂದರೆ ಬೆಳಗಾವಿ ಜಿಲ್ಲೆ 18 ತಾಲೂಕು ಒಳಗಟ್ಟೈತಿ, 15 ತಾಲೂಕು ಅದಾವು, 18 ಜನ ಶಾಸಕರು ಅದಾರು. ಹಂಗೆ ನಾವು ವಿಚಾರ 3-4 ತಾಲೂಕು ಮಾಡಿಸೋದು ಏನು ಪ್ರಶ್ನೆ ಇಲ್ಲ. ಯಾಕಂದರೆ ಈ ರಾಜ್ಯದ ಉದಾಹರಣೆ ಐತಿ, 2-3 ಕ್ಷೇತ್ರ ಇದ್ದಿದ್ದು ಜಿಲ್ಲೆಗಳು ಅಸ್ತಿತ್ವದಾಗ ಅದಾವು. ಹಾಗಿದ್ದಾಗ 18 ತಾಲೂಕು, 18 ಕ್ಷೇತ್ರ ಅದಾವು, ನಮ್ಮದು ಯಾಕೆ ವಿಭಜನೆ ಆಗಬಾರ್ದು? ಅದು ವಿಸ್ತೀರ್ಣ ದೊಡ್ಡದೈತಿ, ಭೌಗೋಳಿಕವಾಗಿ ದೊಡ್ಡದು, ಮತ್ತು ಜನಸಂಖ್ಯೆಂದ್ರೂ ಸಹಿತ ದೊಡ್ಡದೈತಿ. ಸುಮಾರು ನನ್ನ ಲೆಕ್ಕದವ್ರು ಇವತ್ತಿನ ಜನಸಂಖ್ಯೆ 55ರಿಂದ 60 ಲಕ್ಷ ಇರ್ಬೋದು. ಹೊಸ ಜನಗಣತಿ ಮಾಡಿದ್ರೆ ಅದಕ್ಕೆ ಪೂರಕವಾದಂಥ ಸಂಖ್ಯೆನೂ ಸರ್ಕಾರಕ್ಕೆ ಸಿಗ್ತೈತಿ. ಹಾಗೆ ಬಗ್ಗೆ ಒಂದು ರೀತಿ ನೆಗೆಟಿವ್ ಅಭಿಪ್ರಾಯ ಬಂದ್ಬಿಡ್ತೈತಿ, ಉದಾಸೀನ ಮನೋಭಾವನೆ ಬಂದ್ಬಿಡ್ತೈತಿ. ಈ ಸರ್ಕಾರದಿಂದ ಬೆಳಗಾವಿ ಜಿಲ್ಲಾಕ್ಕೆ ಯಾವುದೋ ಒಂದು ರೀತಿಯ ದೊಡ್ಡ ಪ್ರಮಾಣದ ಅನ್ಯಾಯ ಆಗ್ತೈತೆ ಅನ್ನೋಂಥ ಭಾವನೆ ನಮ್ಮ ಇಡೀ ಜಿಲ್ಲೆ ತುಂಬ ಬಂದು ಬಿಡ್ತೈತಿ. ಬಹುಶಃ ಇನ್ನೊಂದನ್ನು ಮನವಿ ಮಾಡ್ಕೊತಾನೆ, ಯಾರ್ಯಾರು ಜಿಲ್ಲಾ ಹೋರಾಟ ಮಾಡಕತ್ತಾರೋ, ಯಾರ್ಯಾರು ಜಿಲ್ಲಾ ಕೇಳಕತ್ತಾರೋ ಅವರು ಸಹಿತ ಸಕಾರಾತ್ಮಕ ಭಾವನೆಯಿಂದ ಹೋರಾಟ ಮಾಡಬೇಕು. ಅದರ ನಕಾರಾತ್ಮಕ ಭಾವನೆಯಿಂದ ಹೋರಾಟ ಮಾಡಬಾರ್ದು. ಯಾಕಂದ್ರೆ ಜಿಲ್ಲಾ ಆದ್ರೆ ನಮ್ದಾಗಲಿ, ಇಲ್ಲಕ್ಕೆ ಮತ್ತೊಬ್ಬರಾಗಲಿ ಅನ್ನುವಂಥ ಮನಸ್ಥಿತಿ ಯಾರ್ದಾರು ಇದ್ರೆ ಬಹುಶಃ ಅದು ಜಿಲ್ಲಾ ವಿಭಜನೆಗೆ ಪೂರಕವಾದಂಥ ಹೇಳಿಕೆಯಲ್ಲ, ಮನಸ್ಥಿತಿಯಲ್ಲ ಅನ್ನುವ ಮಾತನ್ನು ಸಹಿತ ನಾವೆಲ್ಲರೂ ಸಹಿತ ಒಪ್ಕೋಬೇಕಾಗೈತಿ. ಅದಕ್ಕೆ ಇದು ಭಾಳ ಕೊನೆಗಳಿಗೆ ಹೋರಾಟ ಆಗೈತಿ ನಮ್ಮದು. ಇನ್ನು 4 ದಿವಸ ಐತಿ.
ಅದಕ್ಕೆ ಮತ್ತೊಮ್ಮೆ ನಾನು ನಿಮ್ಮ ಮುಖಾಂತರ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ, ಇನ್ನೊಬ್ಬ ಪ್ರಭಾವಿ ಸಚಿವೆಯಾಗಿರುವಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಾನು ವಿನಂತಿ ಮಾಡ್ಕೊತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಈಗಲಾದರೂ ಸಹಿತ ಬಹಳ ಮುತುವರ್ಜಿ ವಹಿಸಿ ಈ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು. ಈ ಪ್ರಕ್ರಿಯೆಯನ್ನು ಒಂದು ಅಂತಿಮ ಸ್ವರೂಪ ಕೊಡುವಂಥ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕು. ಅವ್ರು ಮನಸ್ಸು ಮಾಡಿದ್ರೆ ಈಗೂ ಸಹಿತ ಸಾಧ್ಯತೆ. ತುರ್ತಾಗಿ ಅಕಸ್ಮಾತ್ ಈ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿನ ಜಿಲ್ಲಾ ವಿಭಜನೆ ಆಗೋದಿದ್ದಾರೆ, ನೀವು ತುರ್ತಾಗಿ 2 ದಿವಸ ಒಂದು ಸಭೆ ಕರೀರಿ. ಸಭೆ ಕರೆಸಿಂದ ನೀವು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆತಂದ್ರೆ 12 ತಾಸಿನಾಗ ಎಲ್ಲ ಶಾಸಕರಲ್ಲಿ ಹಾಜರಿರ್ತಾರೆ. ಮತ್ತು ಭಾಳಷ್ಟು ಜನರಿಗೆ ಈ ಬೆಳಗಾವಿ ಜಿಲ್ಲೆ ವಿಭಜನೆ ಬೇಕಾಗಿತ್ತು. ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು. ಸರ್ಕಾರದ ಸಂಪನ್ಮೂಲತೆ, ಆರ್ಥಿಕ ಕೊಡುಗೆಗಳು ನಮಗೂ ಬರಲಿ ಅನ್ನೋಂಥ ಮನೋಭಾವನೆ ಐತಿ. ಅಂದಾಗ ಈ ಜಿಲ್ಲಾ ವಿಭಜನೆ ಪ್ರಕ್ರಿಯೆಗೆ ಪೂರಕವಾಗಿ ನೀವು ಬೆಂಗಳೂರು ಹಾಕೋದು ಸಭೆ ಕರೆದು ಸಹಿತ 8 ತಾಸಿನಾಗ ಬರ್ತಾರೆ. ಬೇಕಾದ್ರೆ ಸಭೆ ಮಾಡ್ಲಿಕ್ಕೆ ಏನು ಅಸಾಧ್ಯದ ಮಾತಿಲ್ಲ. ಇಲ್ಲಾತು ಎಲ್ಲರನ್ನೂ ಸಹಿತ ನೀವು ಅಲ್ಲೇ ಕರೆದ ನೀವು ಅವಲೋಕನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಫೋನ್ ಮುಖಾಂತರ ನೀವು ಕೇಳ್ಬೋದು. ಅವ್ರ ಅಭಿಪ್ರಾಯ ಕೇಳಿಕೆಸಿಂದ ನೀವು ನಿರ್ಣಯ ತಗೋಬಹುದು. ಮತ್ತು ಅದಕ್ಕಿಂತ ಹೆಚ್ಚು ಹೇಳಬೇಕಾದ್ರೆ ಈಗಾಗಲೇ ಎಲ್ಲರೂ ಸಹಿತ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಯಾರೋ ಹೇಳೋದ್ನಾಗ ನೀವು ನಮ್ಮದೇ ಮಾಡಬೇಕು, ಬೇಡಾಗಿಲ್ಲ ಅನ್ನೋಂಥ ಭಾವನೆ ಹೇಳಿಲ್ಲ. ನೀವು ಜಿಲ್ಲಾ ವಿಭಜನೆ ಮಾಡಿರಿ, ಅದ್ರಾಗ ನಮ್ಮದು ಜಿಲ್ಲಾ ಮಾಡೋದು ಕೇಳಿದರು. ಬಹುಶಃ ಇವತ್ತು 4-5 ಜನ ಕೇಳ್ತಿರ್ಬೋದು. ಬಹುಶಃ ಈ ಪ್ರಕ್ರಿಯೆ, ಜಿಲ್ಲಾ ವಿಭಜನೆ ಪ್ರಕ್ರಿಯೆ ಇನ್ನೂ ಮುಂದೆ ಹೋತಂದ್ರೆ ಬೆಳಗಾವಿ ಜಿಲ್ಲೆದಾಗ 15 ತಾಲೂಕು ಅದಾವು. 15 ತಾಲೂಕು ಜನ ನಮ್ಮ ಜಿಲ್ಲಾ ಕೇಂದ್ರ ಮಾಡ್ತೀವಿ ಕೇಳ್ಬೋದು. ಅದು ಅವ್ರ ಹಕ್ಕು, ಅವ್ರ ಸ್ವಾಭಾವಿಕ ಹಕ್ಕು. ಅದ್ರ ಜೊತೆಗೇ ಬಹುಶಃ ಅವರ ಚಿಂತನೆ, ಅಭಿವೃದ್ಧಿ ಪರ ಚಿಂತನೆ ಐತೆ ಅಂತೇಳಿ ಜಿಲ್ಲಾ ಕೇಂದ್ರ ಕೇಳ್ತಿರ್ತಾರೋ. ಒಂದು ಸ್ಪಷ್ಟ ಆಗಿಬಿಡ್ತೈತಿ, ನಮಗೆ ಹೋರಾಟದ ಮುಖಾಂತರ ನಾವು ಜಿಲ್ಲಾ ಪಡೀಲಿಕ್ಕೆ ಸಾಧ್ಯ ಐತಿ, ಬೇರೆ ಯಾವುದೋ ಕಾರಣದಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮನೋಭಾವನೆ ಸಹಜವಾಗಿ ಬಂದ್ಬಿಡ್ತೈತೆ. ಯಾಕಂದ್ರೆ ಈ ನೀವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ತಾಲೂಕುದಾರರು, ಗೋಕಾಕದಾರರು, ಅದ್ರ ಈ ಸಲ ನಾವು ಹೋರಾಟಗಳನ್ನು ಭಾಳ ಮಾಡಿಲ್ಲ. ಕೇವಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಇಷ್ಟ, ಸಚಿವರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ, ಸಂಬಂಧಪಟ್ಟವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಅದು ಹೋರಾಟಕ್ಕೆ ಸ್ವಲ್ಪ ಇದಿಲ್ಲ. ಯಾಕಂದ್ರೆ ನಮ್ಮವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನಾವು ಹೋರಾಟ ಮಾಡಿದ್ರೆ ಅದೇನೋ ಒಂದು ತಪ್ಪು ಮೆಸೇಜ್ ಹೋಗ್ಬೋದು, ರಾಂಗ್ ಇನ್ಫಾರ್ಮೇಶನ್ ಮೆಸೇಜ್ ಹೋಗ್ಬೋದು, ತಪ್ಪು ಅಭಿಪ್ರಾಯ ನಿರ್ಮಾಣ ಆಗ್ಬೋದು ಅಂತೇಳಿ ಮಾಡಿಲ್ಲ. ಆದ್ರೆ ಈ ಡಿಸೆಂಬರ್ 31 ಗೋಕಾಕ್ ಜಿಲ್ಲೆ ಆಗಲಿಲ್ಲ. ಬಹುಶಃ ಮುಂದಿನ ನಮ್ಮ ಹೇಳಿಕೆ ಏನಿದ್ರು ಸಹಿತ ಹೋರಾಟಗಳ ಮುಖಾಂತರ ಆಗಬೇಕಾಗತ್ತೆ. ಅದು ಅನಿವಾರ್ಯ ಆಗೈತೆ ಅನ್ನುವಂಥ ಮಾತನ್ನು ಹೇಳಿ, ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇನ್ನೊಬ್ಬರು ಸಚಿವರು ಕೂಡಲೇ ಈ ಪ್ರಕ್ರಿಯೆಗೆ ಕಿವಿ ಕೊಡಬೇಕು, ಚಾಲನೆ ಕೊಡಬೇಕು. ಮತ್ತು ಡಿಸೆಂಬರ್ 31 ಸರ್ಕಾರದ ಅಂತಿಮ ಆದೇಶ ಜಿಲ್ಲಾ ವಿಭಜನೆಗೆ ಪೂರಕವಾಗಿ ಬರಬೇಕು ಮತ್ತು ಹೊಸ ಜಿಲ್ಲೆಗಳ ರಚನೆ ಆಗಬೇಕು. ಆ ಹೊಸ ಜಿಲ್ಲೆಗಳ ರಚನೆಯಲ್ಲಿ ಗೋಕಾಕ್ ಸಹಿತ ಜಿಲ್ಲಾ ಕೇಂದ್ರ ಇರಬೇಕು ಅನ್ನುವಂಥ ಕಳಕಳಿಯ ಮನವಿಯನ್ನು ಬಹುಶಃ ಮನವಿ ಅಷ್ಟೇ ಮಾಡ್ತಿದ್ವಿ, ಒತ್ತಾಯ ಪೂರ್ವಕವಾಗಿ ಆಗ್ರಹ ಮಾಡ್ತಾ ಇದ್ದೀವಿ.